ಮೇಕೆ ಹಾಲು ಆಸ್ ಅ ಹೆಲ್ತ್ ಡ್ರಿಂಕ್ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಕೆ ಹಾಲು ಹೇಗೆ ಥೆರಪಿಟಿಕ್ ಆಗಿ ಯೂಸ್ ಆಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಬಹಳಷ್ಟು ರೋಗಗಳಿರಬಹುದು, ಸಮಸ್ಯೆಗಳಿರಬಹುದು, ಅದೆಲ್ಲವನ್ನ ನಿವಾರಣೆ ಮಾಡಲು ಕೂಡ ಈ ಹಾಲಿನ ಪ್ರಾಮುಖ್ಯತೆ ಇದೆಯಾ, ಪಾತ್ರ ಏನಿದೆ ಅದರ ಬಗ್ಗೆ ಚರ್ಚೆಯನ್ನ ಮುಂದುವರಿಸ್ತಾ ಡಾಕ್ಟರ್ ತಾವಾಗಲೇ ಹೇಳ್ತಾ ಇದ್ರಿ, ನಮ್ಮ ಕಾಲರ್ಗೂ ಕೂಡ ತಾವು ಉತ್ತರಿಸ್ತಾ ಹೇಳ್ತಾ ಇದ್ರಿ, ಅಂದ್ರೆ ಬಹಳಷ್ಟು ಉಪಯೋಗಗಳು ಥೆರಪಿಟಿಕ್ ಆಗಿ ಇರುವಂತದ್ದು ಅಂತ ಅನ್ನೋದು, ಅಂದ್ರೆ ಇನ್ಯಾವ ರೀತಿಯಲ್ಲಿ ಸಹಾಯಕ ಆಗಬಹುದು? ಸಿಂಪಲ್ ಶೋತಹರ ಅಂದ್ರೆ ಸ್ವೆಲ್ಲಿಂಗ್ ಇನ್ಫ್ಲಮೇಷನ್ಸ್ ಅಂತ ಏನ್ ಕರಿತೀವಿ, ಅದನ್ನ ಕಮ್ಮಿ ಆಗಕ್ಕೆ ಹೆಲ್ಪ್ ಆಗ್ತದೆ. ಕಫಕರ ಅಂದ್ರೆ ತೀರಾ ಉಬ್ಸ ಬಂದಿದೆ, ಕಫ ಕಟ್ಕೊಂಡ್ಬಿಟ್ಟಿದೆ, ಉಸಿರಾಡಕ್ ಆಗ್ತಿಲ್ಲ, ಅಗೇನ್ ಇಟ್ಸ್ ನಾಟ್ ಇನ್ಸ್ಟಂಟೇನಿಯಸ್. ಬೆಳಗ್ಗೆ ಆಸ್ತಮಾ ಇದೆ, ಈಗ ತಗೊಂಡ್ಬಿಡಿ, ಮಧ್ಯಾಹ್ನ 1:30 ಅದು ಡರಿ ಫಿಲಿನ್ ಚುಚ್ಚಿದಂಗಲ್ಲ. ನೀವು ಯಾವಾಗ ಒಂದು ಪುಟ್ಟ ಮಗು ಚೈಲ್ಡ್ಹುಡ್ ಆಸ್ತಮಾ ಅಂತ ಕರಿತೀವಿ, ಇಟ್ ಇಸ್ ನಾಟ್ ಆಸ್ತಮಾ, ಇಟ್ ಇಸ್ ಅ ಪ್ರೀ ಆಸ್ಮಾಟಿಕ್ ಸ್ಟೇಟ್. ಆ ಹಂತದ ಮಗುವಿಗೆ ಫಾರ್ ಎಕ್ಸಾಂಪಲ್ ಟು ಸೇ ಒಂದು 3 ವರ್ಷದ ಮಗು ದಿವಸ ದಮ್ಮು, ಕೆಮ್ಮು, ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇದೆ, ಪರ್ಸಿಸ್ಟೆಂಟ್ ಆಗಿ ಮೇಲಿಂದ ಮೇಲೆ ಡಾಕ್ಟರ್ ಹತ್ರ ಹೋಗ್ತಿದೀವಿ, ಅಲ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆಗ್ತಿದೆ. ಸಿಸ್ಟಮ್ಯಾಟಿಕ್ ಅಪ್ರೋಚ್ ಗೆ ಈಗ ಆಯುರ್ವೇದಕ್ಕೆ ಬಂದ್ರೆ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಅಂತ ಹೇಳ್ತೀವಿ. 3 to 6 months ಔಷಧಿ ತಗೋ ಅಂತ ಹೇಳ್ತೀವಿ. ಒಂದು ಸಪೋರ್ಟಿವ್ ಮೆಷರ್ ಆಗಿ ನೀವು ಇಲ್ಲಿ ಮೇಕೆ ಹಾಲನ್ನು ಹಾಕಿದ್ರೆ ಡೆಫಿನೆಟ್ಲಿ ಆ ಮಗುವಿನ ರೋಗ ಪ್ರತಿರೋಧಕ ಶಕ್ತಿ, ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತೀವಿ, ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತ. ಎಲ್ಲಾ ಶರೀರಗಳಿಗೂ ಒಂದೇ ರೀತಿಯಾದಂತಹ ರೋಗ ಪ್ರತಿರೋಧಕ ಶಕ್ತಿ ಎಲ್ಲಾ ಕಾಲದಲ್ಲೂ ಹೊಂದಿರೋದಿಲ್ಲ. ಸಿಂಪಲ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಒಂದು ಲೋಟ ನೀರನ್ನು ಇಬ್ರು ಕುಡಿತೀವಿ ಅಂತ ಇಟ್ಕೊಳ್ಳಿ, ಒಂದು ಆರ್ಡಿನರಿ ಟ್ಯಾಪ್ ಅಲ್ಲಿ ಒಬ್ಬನಿಗೆ ಏನೇನೂ ಆಗಲ್ಲ, ಅವ್ನು 10 ಲೋಟ ಕುಡಿದು ಜೀರ್ಣಿಸ್ಕೊಳ್ತಾನೆ. ಇನ್ನೊಬ್ಬ ಒಂದ್ ಸಿಪ್ಪೆ ಕುಡಿರ್ತಾನೆ, ಪೂರ್ತಿ ಲೋಟನೂ ಕುಡಿದಿರಲ್ಲ, ಅಯ್ಯೋ ಮಾಮೂಲಿ ನಲ್ಲಿ ನೀರ ಬೇಡಪ್ಪ ನಂಗೆ ಅಂತ ಇಟ್ಟಿರ್ತಾನೆ. ಅವನಿಗೆ ಒಂದು ಇಮ್ಮಿಡಿಯೇಟ್ ಸೈಕೋಸೊಮ್ಯಾಟಿಕ್ ಆಸ್ಪೆಕ್ಟ್ ವಾಂತಿ, 2ನೇದು ಅಲ್ಟಿಕೇರಿಯಾ, 3ನೇದು ವೇದಿ, 4ನೇದು ಇಂಟೆನ್ಸಿವ್ ಕೇರ್ ಯೂನಿಟ್, ಡ್ರಿಪ್, 15 ದಿವಸ ಹಾಸ್ಪಿಟಲೈಸೇಷನ್. ಇಬ್ರು ಒಂದೇ ನೀರು ಕುಡಿದಿರ್ತಾರೆ, ಆದ್ರೆ ಇಮ್ಯೂನ್ ಲೆವೆಲ್ಸ್ ಡಿಫರೆನ್ಸ್ ಇರುತ್ತೆ. ಸೊ ಆ ಇಮ್ಯೂನ್ ಲೆವೆಲ್ಸ್ ಕಡಿಮೆ ಇದ್ದವನಿಗೆ ಮೇಲೆ ಎತ್ತತಕ್ಕಂತಹ ದೃಷ್ಟಿಕೋನದಲ್ಲಿ ಮೇಕೆ ಹಾಲು ಮೇಕ್ಸ್ ಎ ವೆರಿ ಪ್ರಾಮಿಸಿಂಗ್ ಪ್ರಮೋಟಿಂಗ್ ರೋಲ್ ಅಂತಕ್ಕಂಥದ್ದು ಪಾಯಿಂಟ್ ನಂಬರ್ 1. ಒಂದು ವಯಸ್ಸಾದಂತಹ ಮಹಿಳೆ ಅಂತ ನಾವು ತಗೊಂಡ್ರೆ, 60-65 year old ಲೇಡಿ ಅಂತ ತಗೊಂಡ್ರೆ, ಪೋಸ್ಟ್ ಮೆನೋಪಾಸು, ಮಂಡಿ ಚಿಪ್ ತುಂಬಾ ಸವ್ಕೊಂಡ್ಬಿಟ್ಟಿದೆ, ಊದ್ಕೊಂಡ್ಬಿಟ್ಟಿದೆ, ಕೋಷ್ಟಕ ಶೀರ್ಷ ಅಂತಕ್ಕಂಥ ಕರಿತೀವಿ, ಫಾಕ್ಸ್ ಹೆಡ್ ತರ ಮಂಡಿ ಚಿಪ್ ಆಗ್ಬಿಡುತ್ತೆ, ಕಟ 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 ಶಬ್ದ ಇರುತ್ತೆ ಅಂತ. ಅಲ್ಲಿಗೆ ಸರ್ ಬೆಳಗ್ಗೆ ತಗೊಂಡೆ ಮಧ್ಯಾಹ್ನಕ್ಕೆ ಹೆಂಗೆ ಸ್ಮೂತ್ ಆಗಿ ಮೂವ್ಮೆಂಟ್ ಇದೆಯಾ, ದಟ್ ಇಸ್ ನಾಟ್ ಪಾಸಿಬಲ್. ಕರೆಕ್ಟ್. ಪರ್ಸಿಸ್ಟೆಂಟ್ ಆಗಿ ನೀವು ಇದನ್ನು ತಗೊಳ್ತಕ್ಕಂಥ ಅಭ್ಯಾಸ ಆದರೆ, ದೇರ್ ವೇರ್ ಐ ವಿಶ್ ದ ಪ್ರೈಸ್ ಟು ಕಮ್ ಡೌನ್, ಸೊ ದಟ್ ಒಬ್ಬ ಶ್ರೀಸಾಮಾನ್ಯ ಥೆರಪಿಟಿಕ್ ಆಸ್ಪೆಕ್ಟ್ ಅಲ್ಲಿ ಇದನ್ನ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಜಕ್ಕೂ ಅಷ್ಟು ಅದರ ಮಗು ಕುಡಿ, ಆ ಮೇಕೆಯ ಮರಿಗೆ ಪೂರ್ತಿ ಹಾಲನ್ನ ಕೊಡಿ, ಅದಾದ ಮೇಲೆ ಈ ದೃಷ್ಟಿಕೋನದಲ್ಲಿ ತಗೊಳ್ಳಿ. ಇದು ಹೀಗೆ ಬಿಟ್ರೆ ಪ್ರೈಸು, ಗ್ರೀಡು, ನೀಡು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಆ ಮಗು ಸತ್ರು ಪರವಾಗಿಲ್ಲ, ನಂಗೆ 250-500 ರೂಪಾಯಿ ಬರ್ಲಿ ಅಂತ ಪೂರ್ತಿ 1 ಲೀಟರ್ ತಗೊಂಡು ಮಾರಕ್ ಶುರು ಮಾಡ್ಬಿಟ್ರೆ ನೆಕ್ಸ್ಟ್ ಥಳಿ, ನೆಕ್ಸ್ಟ್ ಜನರೇಷನ್ ಇರಲ್ಲ. ಉದ್ದೇಶ ಕರೆಕ್ಟ್ ಆಗಿ ಸಾಗ್ಲಿ ಅಂತ ಅನ್ನೋದು. ಎಸ್, ಮೇಲ್ಕೋಟೆಯಿಂದ ಶಶಿಧರ್ ಅನ್ನೋರು ಕರೆ ಮಾಡಿದ್ದಾರೆ. ಶಶಿಧರ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಶಶಿಧರ್ ಅವರೇ. ತಾವು ಮಾತಾಡ್ಬೇಕಾದ್ರೆ ಸ್ಟೀಲಿಂಗ್ ಅನ್ನೋ ಒಂದು ಪದ ಬಳಸಿದ್ರಿ. ಸ್ಟೀಲಿಂಗ್ ಅಂತ ಪದ ಬರೋದಿಲ್ಲ ಮೇಡಮ್, ಯಾಕಂದ್ರೆ ಎಕ್ಸಸ್ ಮಿಲ್ಕ್ ಅನ್ನ ಇವತ್ತಿಂದಲ್ಲ, ಪುರಾಣಗಳ ಕಾಲದಿಂದಾನು ಹಸುವಿನಿಂದ ಹಾಲು ತೆಗಿತಾ ಬಂದಿದ್ದಾರೆ, ಪ್ರಾಣಿಗಳಿಂದ ಹಾಲನ್ನ ತಗೊಳ್ತಾನೆ ಬಂದಿದ್ದಾರೆ, ಅದನ್ನ ಉಪಯೋಗಿಸ್ತಾನೆ ಬಂದಿದ್ದಾರೆ. ಆ ಹಸುವಿನ ಕರು ನಾವು ಯಾವಾಗ್ಲೂ ಕೂಡ ವಿಡಂಬನೆ ಮಾಡುವಂತಹ ಮನೋಭಾವನ ಬೆಳೆಸ್ಕೊಳ್ಬೇಕಾಗತ್ತೆ ಶಶಿಧರ್ ಅವರೇ. ಯಾಕಂದ್ರೆ ಒಂದು ರೀತಿಯಲ್ಲಿ ಪ್ರಾಣಿಯ ಹಾಲನ್ನು ನಾವು ತೆಗೆದುಕೊಳ್ತಾ ಇದೀವಿ, ಮನುಷ್ಯ ಸಹಜ ಗುಣ, ನಮಗೆ ಯಾವ್ದು ಉಪಯೋಗಕ್ಕೆ ಬರುತ್ತೋ, ನಮಗೆ ಯಾವ್ದು ಬರುತ್ತೋ ಎಲ್ಲವನ್ನ ತೆಗೆದುಕೊಳ್ಳುವಂತಹ ಪ್ರವೃತ್ತಿ ಇದೆ, ಅದನ್ನ ಅನ್ಯತಾ ಭಾವಿಸುವಂತ ಅಗತ್ಯತೆ ಇದೆ. ತಮ್ಮ ಪ್ರಶ್ನೆ ಕೇಳಬಹುದು. ಇಲ್ಲ, ಡಾಕ್ಟರ್ ಹತ್ರ ಮಾತಾಡ್ತೀನಿ ಮೇಡಮ್. ಕಾಸ್ಟ್ ವೈಸ್ ಡಾಕ್ಟರ್ ಹೇಳಿದ್ರು ರೇಟ್ ಅನ್ನ ಕಡಿಮೆ ಮಾಡ್ಬೇಕಾಗತ್ತೆ ಅಂತ. ಕಾಸ್ಟ್ ವೈಸ್ ರೇಟ್ ತುಂಬಾ ಜಾಸ್ತಿ ಆಗುತ್ತೆ, ಕಾಸ್ಟ್ ಕಡಿಮೆ ಮಾಡ್ಬೇಕಂತ ಹೇಳಿದ್ರು ಮೇಡಮ್. ಆಸ್ ಎ ಫಾರ್ಮರ್ ಮತ್ತೆ ಇನ್ನೊಬ್ಬ ಒಂದು ಫಾರ್ಮ್ ಮೇಂಟೈನ್ ಮಾಡ್ಬೇಕಾದ್ರೆ ಅದು ಕಾಸ್ಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ, ಈಗ ಒಂದು ಲೀಟರ್ ಹಸುವಿನ ಹಾಲು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಡೈರಿ ಅವರು ಬಂದು 22 rupees ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ, ಆದ್ರೆ ಪ್ರೊಡಕ್ಷನ್ ಕಾಸ್ಟ್ ಬಂದು 18 to 19 rupees ಬರುತ್ತೆ. ನಾನು ಕಾಸ್ಟಿನ ಬಗ್ಗೆ ಮಾತಾಡ್ಲಿಲ್ಲ ಜೆಂಟ್ಲ್ಮನ್, ನಾನು ಹೇಳ್ತಾ ಇರ್ತಕ್ಕಂಥದ್ದು ಉತ್ಪನ್ನ ಜಾಸ್ತಿ ಆದ್ರೆ ರಾಜ್ಯವ್ಯಾಪಿ ತಂತಾನೆ ಬೆಲೆ ಕಮ್ಮಿ ಆಗತ್ತೆ, ಹೆಚ್ಚಿನ ಜನಕ್ಕೆ ತಲುಪುತ್ತೆ ಅಂತಕ್ಕಂಥ ದೃಷ್ಟಿಕೋನ ಅಷ್ಟೇ. ಅಲ್ಲ, ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಕಾಸ್ಟ್ ತಂತಾನೆ ಕಮ್ಮಿ ಆಗತ್ತೆ, ಹೆಚ್ಚು ಶ್ರೀಸಾಮಾನ್ಯರು ಬಳಸ್ಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅಂತ. ಸರ್ ಏನಾಗುತ್ತೆ, ಶ್ರೀನಿವಾಸಾಚಾರ್ಯ ಅವರು ಬೆಳೆಸ್ತಾ ಇರ್ತಕ್ಕಂಥ ಬ್ರೀಡ್ ಅಲ್ಲಿ ಹೆಚ್ಚಿಗೆ ಹಾಲು ಬರ್ತಕ್ಕಂಥ ಒಂದು ಗುಣ ಇದೆ. ಆದ್ರೆ ನಮ್ಮ ಹಳ್ಳಿನಲ್ಲಿ ಏನು ಮೇಕೆಗಳನ್ನು ಸಾಕ್ತಾರೆ ಅದರಿಂದ ಇಷ್ಟು ಹಾಲನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದರಿಂದ ಬ್ರೀಡ್ ವೈಸ್ ಇಂಪ್ರೂವ್ ಮಾಡಬೇಕೆ ಹೊರತು ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಪ್ರೂವ್ ಆದ ಕಾಸ್ಟ್ ಆಟೋಮೆಟಿಕಲಿ ಕಂಪ್ನಿ ಮಾರ್ಗ ಈಗ ಓಪನ್ ಆಗಿದೆ ಶಶಿಧರ್ ಅವರೇ. ಆ ಮಾರ್ಗದಲ್ಲಿ ಸಾಧು ಹೋಗುವವರ ಸಂಖ್ಯೆ ಹೆಚ್ಚಾದಲ್ಲಿ ಶ್ರೀಸಾಮಾನ್ಯನಿಗೆ ತಲುಪುವಂತಹ ದಿನಗಳು ಬೇಗ ಬರಲಿ ಎನ್ನುವಂತಹ ಆಶಯ ಥೆರಪಿಟಿಕ್ ವ್ಯಾಲ್ಯೂ ಇರೋದ್ರಿಂದ. ನಮ್ಮ ಹಳ್ಳಿ ಬ್ರೀಡ್ ಏನಿರ್ತದೆ, ಲೋಕಲ್ ಬ್ರೀಡ್ ಏನಿತ್ತು ಅದು ಹಾಳಾಗ್ತಾ ಬರ್ತದೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಶಶಿಧರ್ ಅವರೇ ಕರೆ ಮಾಡಿದ್ದಕ್ಕೆ, ತಮ್ಮ ಭಾವನೆಗಳನ್ನ ಹೇಳ್ಕೊಂಡಿದ್ದಕ್ಕೆ. ಬಹಳಷ್ಟು ಜನರು ತಮ್ಮ ತಮ್ಮ ರೀತಿಯಲ್ಲಿ ಯೋಚನೆಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದು 250 ರೂಪಾಯಿ ಬಗ್ಗೆ ಚರ್ಚೆ ಮಾಡಕ್ ನಾನು ಯಾರು ಅಲ್ಲ.
ನನ್ನ ಉದ್ದೇಶ, ನನ್ನ ಸಕಾರಾತ್ಮಕ ಚಿಂತನೆ, ನನ್ನ ಆಲೋಚನೆ, ನನ್ನ ಇಚ್ಛೆ, ನನ್ನ ಅಪೇಕ್ಷೆ ಏನಂದ್ರೆ ಯಾರಿಗದು ಎಕ್ಸೆಸಿವ್ ಹಾಲ್, ಪಾಯಿಂಟ್ ನಂಬರ್ 1, ಎಕ್ಸೆಸಿವ್ ಹಾಲ್ ಯಾರಿಗೆ ತಲುಪಬೇಕು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ 250 ರೂಪಾಯಿ 500 ಆಗ್ಲಿ 1000 ಆಗ್ಲಿ ಅದು ಬೇರೆ ಪ್ರಶ್ನೆ. ಅದ್ ಯಾವಾಗ ನೀವು ಬೆಲೆ ಕಡಿಮೆ ಆಗತ್ತೆ, ಹೆಚ್ಚಿನ ರಿಕ್ವೈರ್ಡ್ ಸೆಗ್ಮೆಂಟ್ ಆಫ್ ಪೀಪಲ್ ಅದನ್ನ ಬಳಸ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಇಷ್ಟೇ ಲಾಜಿಕ್. ಆಮೇಲೆ ಪ್ರೊಡಕ್ಷನ್ ಜಾಸ್ತಿ ಆದ್ರೆ ಡೆಫಿನೆಟ್ಲಿ ಪ್ರೈಸ್ ಕಮ್ಮಿ ಆಗುತ್ತೆ. ಅವಾಗ ರೈತ 1 ಲೀಟರ್ ಮಾರೋ ಬದ್ಲಿ 1 ಲೀಟರ್ 250 ರೂಪಾಯಿ ಮಾರೋ ಬದ್ಲಿ 50 ಲೀಟರ್ 100 ರೂಪಾಯಿ ಮಾರಿದ್ರೆ ಯು ಆರ್ ಡೆಫಿನೆಟ್ಲಿ ಅರ್ನಿಂಗ್ ಮೋರ್. ಆ ಪರ್ಸ್ಪೆಕ್ಟಿವ್ ನೋಡ್ಬೇಕೆ ಹೊರತು ರೈತನ ಹೊಟ್ಟೆ ಮೇಲೆ ಹೊಡಿತಕ್ಕಂಥ, ರೈತನಿಗೆ ಮೋಸ ಮಾಡ್ತಕ್ಕಂಥ ಯಾವ ಪರಿಕಲ್ಪನೆ ಕನಸಲ್ಲಿ ಸದ್ಯಕ್ಕೆ ನಮಗಿಲ್ಲ. ಹೇಳಿ. ಈಗ ಇಲ್ಲಿ ಶ್ರೀನಿವಾಸ್ ಅವರ ಪ್ಲಾಟ್ಫಾರ್ಮ್ ಇಂದ ಆಗೋ ಒಂದು ಗುಣ ಏನಂತ ಹೇಳಿದ್ರೆ, ಇದೇ ಒಂದು ಸ್ಟ್ಯಾಂಡರ್ಡ್ ಯೂನಿಟ್, ಒಂದು ಇಷ್ಟೋ ತನಕ ಒಂದು ಸ್ಟ್ಯಾಂಡರ್ಡ್ ಬ್ರೀಡಿಂಗ್ ಪ್ರಾಕ್ಟೀಸ್ ಅಂತ ಹೇಳಿ ಏನು ಒಂದು ಡೆವಲಪ್ ಆಗಿಲ್ಲ. ಇಷ್ಟು ಆರ್ಗನೈಸ್ಡ್ ರೀತಿನಲ್ಲಿ ಗೋಟ್ ಮಿಲ್ಕ್ ನ ತಗೊಳ್ಳುವಂತ ಒಂದು ಸೆಟಪ್ ಇಷ್ಟೋ ತನಕ ಒಂದು ಎಲ್ಲೂ ಕಾಣಕ್ಕೆ ಬರಲ್ಲ. ಹೊಸ ಪ್ರಯತ್ನ. ಸೊ ಈ ಪ್ರಯತ್ನದಲ್ಲಿ ಈಗ ಶ್ರೀನಿವಾಸ್ ಹಾಕಿರೋ ಎಫರ್ಟ್ ಇಂದ ಇದನ್ನೇ ಒಂದು ಪ್ಲಾಟ್ಫಾರ್ಮ್ ತರ ಯೂಸ್ ಮಾಡಿ ಬೇಸ್ ಲೈನ್ ಆಗ್ಬಿಟ್ಟು, ಅಂದ್ರೆ ಅನಿಮಲ್ಗಳು ಹೆಲ್ತಿ ಆಗಿರ್ಬೇಕು, ಪ್ರೊಡಕ್ಷನ್ ಇಂಪ್ರೂವ್ ಮಾಡುವಂತಲ್ಲಿ ಅದಕ್ಕೇನ್ ಮಾರ್ಗಗಳಿದೆ ಅಂತ. ಈಗ ಕಂಪ್ಲೀಟ್ಲಿ ನಾವು ಡಿಪೆಂಡ್ ಆಗೋದು ಎಲ್ಲ ನ್ಯೂಟ್ರಿಷನ್ ಮೇಲೆನೆ. ಆಯುರ್ವೇದದಲ್ಲೇ ಹೇಳುತ್ತಲ್ಲ, ನ್ಯೂಟ್ರಿಷನ್ ಇಸ್ ದ ಬೆಸ್ಟ್ ಮೆಡಿಸಿನ್. ಆತರ ನ್ಯೂಟ್ರಿಷನ್ ಅನ್ನ ಕಂಪ್ಲೀಟ್ ಆಗಿ ಇಡ್ತೀವಿ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾವೊಂದು ರೀತಿ ಕಂಡು ಹಿಡಿದಿದ್ದೀವಿ. ಈಗ ಫುಡ್ ಇಸ್ ದ ಬೆಸ್ಟ್ ನ್ಯೂಟ್ರಿಷನ್ ಅಂತ, ಇಟ್ ಇಸ್ ನಾಟ್ ಇನ್ ಎ ಫಾರ್ಮ್ ಆಫ್ ಎ ರೆಡಿಮೇಡ್ ಪಿಲ್. ನಾವು ಈ ನ್ಯೂಟ್ರಿಷನ್ ಅನ್ನೇ ಒಂದು ಮೆಡಿಸಿನ್ ಅಂತ ಯೂಸ್ ಮಾಡ್ತಾ ಇರೋದನ್ನ ನಾವು ಪ್ರಪಂಚಕ್ಕೆ ಫಸ್ಟ್ ಟೈಮ್ ತೋರಿಸ್ಕೊಡ್ತಾ ಇದೀವಿ. ನಮ್ಮ ಅನಿಮಲ್ಸ್, ಈಗ ಶ್ರೀನಿವಾಸರ ಹತ್ರ ಇರೋ ಅನಿಮಲ್ಸ್ ಎಲ್ಲ ತುಂಬಾನೇ ಹೆಲ್ತಿ ಆಗಿದಾವೆ, ಡಿಸೀಸ್ ಇಲ್ಲ ಯಾವ್ದು ತರದ್ದು, ಆಮೇಲೆ ತುಂಬಾ ಚೆನ್ನಾಗಿ ಪ್ರೊಡಕ್ಷನ್ ಕೊಡ್ತಾ ಇದಾವೆ. ಇದು ಒಂದು ಪ್ಲಾಟ್ಫಾರ್ಮ್. ಈ ತರ ಒಂದು ಎಫರ್ಟ್ ಹಾಕಿದ್ರಿಂದ ಈಗ ಎಲ್ಲರಿಗೂ ಈಗ ಈ ಪ್ಲಾಟ್ಫಾರ್ಮ್ ನ ಒಂದು ಐಡಿಯಲ್ ಇದಾಗಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬಿಟ್ಟು ಈ ತರ ಪ್ಲಾಟ್ಫಾರ್ಮ್ ಗಳು ತುಂಬಷ್ಟು ಕಡೆ ಬಂದ್ರೆ ಆಟೋಮೆಟಿಕ್ಲಿ ಅದೇ ಒಂದು ಸೈಂಟಿಫಿಕಲಿ ಮಾಡುವಂತ ಒಂದು ರೀತಿ ಅದನ್ನ ಈಗ ಫಸ್ಟ್ ಟೈಮ್ ಈ ಒಂದು ಕಾಣಿಸ್ಕೊಡುವಂತ ಒಂದು ಚಾನ್ಸ್ ಇದೆ ಅಲ್ವಾ? ಸಂಜಯ್ ನಗರದಿಂದ ಒಬ್ರು ಕಾಲರ್ ಇದ್ದಾರೆ, ಸಂಪತ್ ಅಂತ. ಸಂಪತ್ ನಮಸ್ಕಾರ. ನಮಸ್ತೆ ಮೇಡಮ್, ನೋಡ್ತಾ ಇದೀವಿ. ಹೇಳಿ ಸಂಪತ್. ನೀವು ಮೇಕೆ ಹಾಲಿಂದ ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಇದಕ್ಕೆ ಎಲ್ಲ ವಿವರ ಕೊಡ್ತಾ ಇದ್ದೀರಾ, ಸಂತೋಷ. 2 ಕ್ವೆಶ್ಚನ್ ನಾನು ಕೇಳ್ತೀನಿ. ಈ ಮೇಕೆ ಹಾಲು ಉತ್ಪಾದಕರಿಗೆ ಹಳ್ಳಿಯವರಿಗೆ ಅನುಕೂಲ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ತದನಂತರದಲ್ಲಿ ಈ ಮೇಕೆಗಳನ್ನು ಮುಖ್ಯವಾಗಿ ಮಾಂಸಾಹಾರಕ್ಕೋಸ್ಕರ ಉಪಯೋಗಿಸ್ತಕ್ಕಂಥ ವಸ್ತು, ಇದ್ರದ್ದು ವಧಾಸ್ಥಾನಕ್ಕೆ ಹೋಗ್ತಕ್ಕಂತ ಟೈಮ್ ಇದು ಲೇಟ್ ಆಗುತ್ತಾ? ಇವಾಗ 1 ವರ್ಷಕ್ಕೆ 2 ವರ್ಷಕ್ಕೆ ಕಳ್ಸಿಕೊಡೋರು 3-4 ವರ್ಷಕ್ಕೆ ಕಳ್ಸಿಕೊಡ್ತಾರ, ಅದರಿಂದ ಅವಕ್ಕೆ ಒಂದ್ ಸ್ವಲ್ಪ ಜೀವದಾನ ಸಿಗತ್ತಾ ಅನ್ನೋದು ಒಂದು ಮುಖ್ಯ ಕ್ವಶನ್. ಬಹುಶಃ ರೈತರಾದಂತ ದೀಪಕ್ ಅವರು ಇದಕ್ಕೆ ಉತ್ತರಿಸಬಹುದು ಅಂತ ಅನ್ಕೋತೀನಿ. ದೀಪಕ್ ಅವರು ಉತ್ತರಿಸಬಹುದು ಅಂತ ಅನ್ಕೋತೀನಿ. ದೀಪಕ್ ಅವರು ದಯವಿಟ್ಟು ಈ ಕತ್ತೆ ಹಾಲು ಮಾರ್ತಾ ಇದಾರಲ್ಲ, ಜನ ಕರ್ಕೊಂಡೋಗಿ ಕತ್ತೆ ಮರಿ ಕರ್ಕೊಂಡೋಗಿ ಕತ್ತೆ ಹಾಲು ಮಕ್ಕಳಿಗೆ ಒಳ್ಳೇದು ಕೊಡ್ತಿ ಅಂತ ಹೇಳ್ಬಿಟ್ಟು ಒಂದು 60 ml ಗೆ ಒಂದು 60-80 ರೂಪಾಯಿ ಅಷ್ಟು ಕೊಡ್ತಾರೆ, ಚಾರ್ಜ್ ಮಾಡ್ತಾರೆ. 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಕತ್ತೆ ಹಾಲು ಬಗ್ಗೆ ನಮ್ಮ ಅಜ್ಜಿಯವರು ಹೇಳ್ತಾರೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆನು ಕತ್ತೆ ಹಾಲು ಏನು ಉಪಯೋಗ, ಇದಕ್ಕೆ ಏನು ಉಪಯೋಗ? ಮೊದಲನೇ ಪ್ರಶ್ನೆಗೆ ತಾವು ಉತ್ತರಿಸೋದಾದ್ರೆ ಅಂತಂದ್ರೆ ಆ ಮೇಕಿನ ಮಾಂಸವಾಗಿಯೂ ಬಳಸುವಂತಹ ಹಿನ್ನೆಲೆಯಲ್ಲಿ ಅವರು ಆ ರೀತಿಯಲ್ಲಿ ಕೇಳ್ತಾ ಇರುವಂತದ್ದು. ಅದು ಒಂದು ಮಾಂಸದ್ದು ಒಂದು ಸೆಕ್ಷನ್ ಬಂದ್ರೆ ಅದು ಟೋಟಲಿ ಡಿಫ್ರೆಂಟ್ ಒಂದು ಟಾಪಿಕ್, ಅದಕ್ಕೆ ಒಂದು ಸಪರೇಟ್ ಚರ್ಚೆ ನಡೆಸಬೇಕಾಗುತ್ತೆ. ಈಗ ಆ ಮೇಕೆ ಹಾಲಿನ ಬಗ್ಗೆ ಮಾತಾಡಿದ್ರೆ ಇದು ಗ್ರಾಮೀಣ ಲೆವೆಲ್ ನಲ್ಲಿ ಕೂಡ ನಿಜಕ್ಕೂ ಗ್ರಾಮೀಣ ರೈತರ ಪಾಲಿಗೆ ಇದು ನಿಜಕ್ಕೂ ಆಶಾದಾಯಕ ಆಗ್ಲಿಕ್ಕೆ ಸಾಧ್ಯತೆಗಳು ಎಷ್ಟಿದೆ? ದೊಡ್ಡ ಮಟ್ಟದಲ್ಲಿ ಅದನ್ನ ಬೆಳೆಸುವಂತವರಿಗೆ ಮಾತ್ರ ಇದು ಸಹಾಯಕ ಆಗಬಹುದಾ ಅನ್ನೋದು ಅವರು ಪ್ರಶ್ನೆ. ಇಲ್ಲ, ಸಣ್ಣ ರೈತರಿಗೂ ಇದು ಮಾಡಬಹುದು. ಬಟ್ ಅಂದ್ರೆ ಒಂದ್ ಸ್ವಲ್ಪ ಹೇಗಿರ್ಬೇಕಂದ್ರೆ ಒಂದ್ ಸಿಸ್ಟಮ್ಯಾಟಿಕ್ ರೀತಿನಲ್ಲಿ, ಆರ್ಗನೈಸ್ಡ್ ರೀತಿನಲ್ಲಿ ರೆಕಗ್ನೈಸ್ ಆಗೋ ತರ ಫಾರ್ಮರ್ಸ್ ಅನ್ನ ರೆಕಗ್ನೈಸ್ ಮಾಡಿಕೊಂಡು ಅವರ ಪ್ರೋಗ್ರಾಮ್ ಗಳನ್ನ ನಾವೇ ಡೆವಲಪ್ ಮಾಡಿ, ಅಂದ್ರೆ ಟೀಮ್ ಆಫ್ ಸೈಂಟಿಸ್ಟ್ ಅವರ ವೆಟರ್ನರಿಯನ್ಸ್ ಅವರೇ ಡೆವಲಪ್ ಮಾಡ್ಕೊಂಡು ಹೋಗೋ ತರ ಇದ್ರೆ ಡೆಫಿನೆಟ್ಲಿ ಒಂದೊಂದು ಯೂನಿಟ್ ಗಳನ್ನ ಪ್ರತಿಯೊಂದು ಗ್ರಾಮದಲ್ಲೂ ಮಾಡ್ಕೊಂಡು ಹೋಗ್ಬೋದು. ಆಗ ತುಂಬಷ್ಟು ಜನ ಮುಂದೆ ಬರ್ತಾರೆ. ಬಟ್ ಏನಕ್ಕಂದ್ರೆ ಇದು ಅಲ್ಟಿಮೇಟ್ಲಿ ಬೇಕಾಗಿರೋದೇನಂದ್ರೆ ಒಂದು ಸ್ಫುಟವಾದ ಒಂದು ರೀತಿ ಅದು ರೆಕಗ್ನೈಸ್ ಆಗ್ಬೇಕು, ಅವರು ಫಾರ್ಮರ್ಸ್ ಕೂಡ ರೆಕಗ್ನೈಸ್ ಆಗ್ಬೇಕು, ನಮ್ಮ ಪ್ರೋಟೋಕಾಲ್ ಗಳನ್ನ ಫಾಲೋ ಮಾಡಬೇಕು. ನಿಜ ಅದು ಬಹುಶಃ ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ. ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರು ಸಂಪತ್ ಅವರು, ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನ ಕೂಡ. ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ ಮೇಕೆ ಹಾಲಿನ ಇನ್ನಷ್ಟು ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ.